ಮೋದಿ ಅವರನ್ನ ಕೆನಡಾದಲ್ಲಿ ನಡೆಯಲಿಕ್ಕಿರುವಂತಹ G7 ಶೃಂಗಸಭೆಗೆ ಕರೆದಿಲ್ಲ ಅಂತ ತುಂಬಾ ನೋವು, ಆಕ್ರೋಶ ಎಲ್ಲ ಇತ್ತು. ಕೊನೆಗೂ ಕೆನಡಾದ ಅಧ್ಯಕ್ಷ ಮಾರ್ಕ್ ಕಾರ್ನಿ ಮೋದಿಜಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕಳೆದ 11 ವರ್ಷಗಳಲ್ಲಿ 72 ದೇಶಗಳಿಗೆ 152 ವಿದೇಶಿ ಭೇಟಿಗಳನ್ನ ಮಾಡಿರುವಂತಹ ಮೋದಿಜಿಯವರು ಕೆನಡಾದ ಆಲ್ಬರ್ಟಕ್ಕೆ ಇದೇ ಮೊದಲ ಬಾರಿಗೆ ಅವರು ಹೋಗ್ತಾ ಇದ್ದಾರೆ. ಕೆನಡಾ ಮತ್ತೆ ಭಾರತ ಖಲಿಸ್ತಾನಿ ಪರ ಸಂಘಟನೆಯ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯ ವಿಚಾರದಲ್ಲಿ ಪರಸ್ಪರ ಕಚ್ಚಾಡಿಕೊಂಡಿದ್ವು. ಆಮೇಲೆ ಎರಡೂ ದೇಶಗಳ ನಡುವಿನ ಸಂಬಂಧ ಹಳಸಿತ್ತು. G7 ಶೃಂಗಸಭೆಗೆ 8 ದಿನಗಳಿರುವಾಗ ಅವರು ಕರೆದಿದ್ದಾರೆ. ಕಾದು ಈಗ ಆಹ್ವಾನ ಏನೋ ಬಂದಿದೆ. ಏನೀ ಕತೆ, ಕೆಲವು ವಿಚಾರಗಳನ್ನ ಮಾತಾಡೋಣ. ನಾನು ಚರಣೈ ಬರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ. ಕಳೆದ ವರ್ಷ ಅಂದ್ರೆ 2024ರಲ್ಲಿ ಚುನಾವಣಾ ಪ್ರಚಾರದ ಒತ್ತಡದ ನಡುವೆ ಕೂಡ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿಗೆ ಹೋಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. 1 ವರ್ಷದ ಹಿಂದೆ ಬಹುನಿರೀಕ್ಷಿತ ಸಾರ್ವತ್ರಿಕ ಚುನಾವಣೆಯ ಪ್ರಚಾರದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ಇಟಲಿಗೆ ಹೋದ್ರು. ಜಾರ್ಜಿಯಾ ಮೆಲೋನಿಯನ್ನ ಭೇಟಿ ಮಾಡಿದ್ರು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಜೊತೆಗೆ ಕೂತು ಮತ್ತೆ ಮಾತುಕತೆ ಮಾಡಲು ಇಟಲಿಯಲ್ಲಿ ನಡೆಯಲಿಕ್ಕಿದ್ದಂತ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ತಾವು ಮತ್ತೆ ಅಧಿಕಾರಕ್ಕೆ ಬರುವ ವಿಶ್ವಾಸವನ್ನ ಕೂಡ ಅವರು ಹೊಂದಿದ್ರು. ಎಲೆಕ್ಷನ್ ಮುಗಿತು, ಬಿಜೆಪಿಗೆ ಬಹುಮತ ಬರಲಿಲ್ಲ, ಆದ್ರೂ ಸರ್ಕಾರವನ್ನ ಫಾರ್ಮ್ ಮಾಡಿತ್ತು. ಪ್ರಮಾಣ ವಚನ ತೆಗೊಂಡ ಕೆಲವು ದಿನಗಳಲ್ಲಿ ಮೋದಿಜಿ ಇಟಲಿಗೆ ಹಾರಿದ್ರು. ಅಲ್ಲಿ ಹೋಗಿ G7 ಶೃಂಗಸಭೆಯಲ್ಲಿ ತಮ್ಮ ಗೆಲುವನ್ನ ಇಡೀ ಪ್ರಜಾಪ್ರಭುತ್ವದ ಜಗತ್ತಿನ ಗೆಲುವು ಅಂತ ಬಣ್ಣಿಸಿದ್ರು. ವಿಶ್ವ ನಾಯಕರಿಗೆ ಅದನ್ನ ಹೇಳಿದ್ರು. ಇದೆಲ್ಲ ಆಗಿ 1 ವರ್ಷ ಆಗಿದೆ. ಈ ವರ್ಷ ಮತ್ತೆ G7 ಶೃಂಗಸಭೆ ನಡೀಲಿಕ್ಕಿದೆ. ಕೆನಡಿಯನ್ ರಾಕೀಸ್ ನಲ್ಲಿ ಅಂದ್ರೆ ಆಲ್ಬರ್ಟಾದಲ್ಲಿ ನಡೀಲಿಕ್ಕಿದೆ. ಇನ್ನು ಕೆಲವು ಅಂದ್ರೆ 8 ದಿನಗಳಲ್ಲಿ ಈ ಶೃಂಗಸಭೆ ನಡೀಲಿಕ್ಕಿದೆ. ಜೂನ್ 15ರಿಂದ 17ರವರೆಗೆ ನಡೀಲಿಕ್ಕಿದೆ. ಕೆಲವೇ ದಿನಗಳಿರುವಾಗ ಮೋದಿಜಿಯವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತ ಒಂದು ಚರ್ಚೆ ದೇಶದಲ್ಲಿ ನಡೀತಾ ಇತ್ತು. ಇದೀಗ ಆಹ್ವಾನ ಅವರಿಗೆ ಬಂದಿದೆ. ನಿಮಗೆ ಗೊತ್ತಿರಬಹುದು, G7 ನಲ್ಲಿ 7 ದೇಶಗಳಿವೆ, ಮೆಂಬರ್ ರಾಷ್ಟ್ರಗಳು. ಫ್ರಾನ್ಸ್, ಅಮೆರಿಕ, UK, ಜರ್ಮನಿ, ಜಪಾನ್, ಇಟಲಿ ಮತ್ತೆ ಕೆನಡಾ. ಇದರ ಹೊರತಾಗಿ ಕೆಲವು ಪ್ರಮುಖ ರಾಷ್ಟ್ರಗಳ ನಾಯಕರನ್ನ ಕೂಡ ಸಭೆಗೆ ಕರೆಯುವ ಸಂಪ್ರದಾಯ ಇದೆ. ಅದನ್ನ ಯಾವ ದೇಶದಲ್ಲಿ ಈ ಮೀಟಿಂಗ್ ನಡೀಲಿಕ್ಕಿದೆಯೋ ಆ ದೇಶ ನಿರ್ಧರಿಸುತ್ತದೆ. ಇದು ಆ ದೇಶದ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ತಮ್ಮ ಜೊತೆಗೆ ಕೈ ಜೋಡಿಸಲಿರುವ ಮಿತ್ರ ರಾಷ್ಟ್ರಗಳನ್ನ ಕರೆಯುವ ಒಂದು ವಾಡಿಕೆ. ಇದೊಂದು ರಾಜತಾಂತ್ರಿಕತೆ. ಆದ್ರೆ 10 ದಿನಗಳು ಬಾಕಿ ಇದಾವೆ. ಕೆನಡಾ ಮಾತ್ರ ನಮ್ಮ ದೇಶದ ಪ್ರಧಾನಿಯವರಿಗೆ ಒಂದೇ ಒಂದು ಆಹ್ವಾನವನ್ನ ಕೊಟ್ಟಿಲ್ಲ. ಯಾರಿಗೂ ಬೇಡ ಆದ್ರ ಮೋದಿ ಅವರು ಯಾಕೆ ನಮ್ಮ ವಿಶ್ವಗುರುವನ್ನ ಕೆನಡಾ ಇಗ್ನೋರ್ ಮಾಡ್ತಾ ಇದೆ, ಹೀಗೆಲ್ಲ ಅನ್ನಿಸ್ತಾ ಇರುವಾಗಲೇ ಕೊನೆಯ ಸೆಕೆಂಡಿಗೆ ಕೆನಡಾ ಭಾರತಕ್ಕೆ ಆಹ್ವಾನವನ್ನ ಕೊಟ್ಟಿದೆ. ಕಾಗದ ಬಂದಿದೆ ಅಂತ ಮೋದಿಜಿಯವರು ಟ್ವೀಟ್ ಕೂಡ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ 5 ಶೃಂಗಸಭೆಗಳಲ್ಲಿ ಅವರು ಆ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ರು. 2014ಕ್ಕೆ ಹಿಂದೆ ಅದು G8 ಶೃಂಗಸಭೆಯಾಗಿತ್ತು. ಒಂದು ಸದಸ್ಯ ರಾಷ್ಟ್ರ ಎಕ್ಸ್ಟ್ರಾ ಇತ್ತು. G8 ನಲ್ಲಿ ರಷ್ಯಾ ಕೂಡ ಇತ್ತು. ಈ ರಷ್ಯಾ ಉಕ್ರೇನ್ ದೇಶಕ್ಕೆ ಸೇರಿದಂತ ಕ್ರಿಮಿಯಾ ಪೆನ್ಸುಲಾದ ಮೇಲೆ ದಾಳಿ ಮಾಡಿ ವಶ ಮಾಡಿಕೊಂಡ ನಂತರ ಅದನ್ನ ವಿರೋಧಿಸಿ G8 ನಿಂದ ರಷ್ಯಾದ ಸದಸ್ಯತ್ವವನ್ನು ತೆಗೆದುಹಾಕಲಾಯಿತು. ಯಾವಾಗ ಅಂದ್ರೆ 2014ರ ಮಾರ್ಚ್ ತಿಂಗಳಲ್ಲಿ. ಅದಕ್ಕಿಂತ ಹಿಂದೆ ನಡೀತಾ ಇದ್ದಂತ G8ಗೆ ಮನಮೋಹನ್ ಸಿಂಗ್ ಅವರನ್ನ ವಿಶೇಷವಾಗಿ ಆಹ್ವಾನ ಮಾಡ್ತಾ ಇದ್ರು. 5 ಬಾರಿ ಅವರು G8 ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಆಮೇಲೆ ಮೋದಿಜಿ ಅವರು ಬಂದ್ರು, ವಿಶ್ವಗುರು ಮೋದಿಜಿ ಅವರು 2019ರಲ್ಲಿ ಫ್ರಾನ್ಸ್ ನಲ್ಲಿ ನಡೆದ ಮೊದಲ G7 ನಲ್ಲಿ ಗೆಸ್ಟ್ ಆಗಿ ಹೋದ್ರು. ಆಮೇಲೆ 2020ರಲ್ಲಿ ಕೊರೋನಾ ವಕ್ಕರಿಸಿಕೊಂಡಾಗ ಅಮೆರಿಕದಲ್ಲಿ ನಡೆಯಬೇಕಾಗಿದ್ದಂತ ಶೃಂಗಸಭೆ ನಡೀಲಿಲ್ಲ. 2021ರಲ್ಲಿ ಆನ್ಲೈನ್ ನಲ್ಲಿ UK ಮಾಡಿದಾಗ ಮೋದಿಜಿ ಅವರು ಕೂಡ ಇದ್ರು. ಆನ್ಲೈನ್ ನಲ್ಲಿ ಶೃಂಗಸಭೆ ನಡೀತು. ಆಮೇಲೆ ಸತತವಾಗಿ ಜರ್ಮನಿ, ಜಪಾನ್, ಇಟಲಿಯಲ್ಲಿ ನಡೆದಾಗ ಗೆಸ್ಟ್ ಆಗಿ ಮೋದಿಜಿಯವರು ಹೋಗಿದ್ರು. ಈ ಬಾರಿ ಕೆನಡಾದಲ್ಲಿ G7 ಶೃಂಗಸಭೆ ನಡೀತಾ ಇದೆ. ಆದ್ರೆ ಭಾರತಕ್ಕೆ ಇನ್ನೂ ಆಹ್ವಾನ ಬಂದಿಲ್ಲ, ಇನ್ವಿಟೇಷನ್ ಬಂದಿಲ್ಲ. ಯಾಕೆ ಅಂತ ಚರ್ಚೆ ದೇಶದಲ್ಲಿ ಆಗ್ತಾ ಇತ್ತು. ಈ ಬಗ್ಗೆ ಕೆನಡಾ ಸಚಿವಾಲಯವನ್ನ ಕೇಳಿದಾಗ ವಿಶೇಷ ಆಹ್ವಾನಿತರನ್ನ ನಿರ್ಧರಿಸಬೇಕಾಗಿರೋದು ಯಾರು ಅಂದ್ರೆ ಅದು ಪ್ರಧಾನಿ ಕಚೇರಿ ಅವರು ಅಂತ ಅವರು ಹೇಳಿದ್ರು. ಅವರು ಸ್ಪಷ್ಟವಾದ ಮಾಹಿತಿಯನ್ನ ಆಗ ಕೊಟ್ಟಿರಲಿಲ್ಲ. ಎಲ್ಲರಿಗೂ ಶೃಂಗಸಭೆಯ ಆಹ್ವಾನ ಪತ್ರ ಹೋಗಿ ಆಗಿತ್ತು, ಮೋದಿಜಿಗೆ ಇನ್ನೂ ಬಂದಿರಲಿಲ್ಲ. ಕೆನಡಾದ ಜಾಗತಿಕ ವ್ಯವಹಾರಗಳ ಸಚಿವೆ ಅನಿತಾ ಆನಂದ್ ಅವರ ವಕ್ತಾರರು ಯಾರನ್ನ
ಯಾರನ್ನ ಕರಿಬೇಕು ಎನ್ನುವುದನ್ನು ಡಿಸೈಡ್ ಮಾಡೋದು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಕಚೇರಿಯೇ ಅಂತ ಅವರು ಹೇಳಿದ್ರು. ಅನಿತಾ ಆನಂದ್ ಅವರು ಭಾರತೀಯ ಮೂಲದವರು. ಮೆಕ್ಸಿಕೋದ ಅಧ್ಯಕ್ಷೆ ಕ್ಲಾಡಿಯಾ ಸಿನ್ಬಾಮ್, ಆಮೇಲೆ ಬ್ರೆಜಿಲ್ ಅಧ್ಯಕ್ಷೆ ಲೂಯಿಸ್ ಇನಾಸಿಯೋ ಲುಲು ಡಾ ಸಿಲ್ವಾ, ಹಾಗೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಂಪೋಸಾ ಮತ್ತೆ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬೆನೀಸ್ಗೆ ವಿಶೇಷ ಆಹ್ವಾನವನ್ನ ಕೊಡಲಾಗಿದೆ. ಈ ಮಾರ್ಕ್ ಕಾರ್ನಿ ಕೆನಡಾಕ್ಕೆ ಅಧ್ಯಕ್ಷರಾದ ಮೊದಲಲ್ಲಿ ಅಂದ್ರೆ ಮಾರ್ಚ್ ನಲ್ಲಿ ಪ್ರಧಾನಿಯಾದ ಕೆಲವೇ ದಿನಗಳಲ್ಲಿ ಉಕ್ರೇನ್ ಅಧ್ಯಕ್ಷ ವೋಲ್ಡಿಮಿರ್ ಜೆಲೆನ್ಸ್ಕಿ ಅವರನ್ನ ಜೂನ್ ನಲ್ಲಿ ನಡೆಯಲಿಕ್ಕಿದ್ದಂತ G7 ಶೃಂಗಸಭೆಗೆ ಅವರು ಕರೆದಿದ್ರು. ಇನ್ನು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬೆನೀಸ್ ಅವರನ್ನ ಮೇ ಮೊದಲ ವಾರದಲ್ಲಿಯೇ ಇನ್ವಿಟೇಷನ್ ಕೊಟ್ಟು ಬನ್ನಿ ಅಂತ ಅವರು ಹೇಳಿದ್ರು. ಮೆಕ್ಸಿಕೋದ ಅಧ್ಯಕ್ಷ ಕೂಡ ಇನ್ವಿಟೇಷನ್ ಹೋಗಿದೆ, ಅವರಿಗೆ ಕೂಡ ಇನ್ವಿಟೇಷನ್ ಹೋಗಿದೆ ಅಂತ ಮೇ ತಿಂಗಳ 15ರಂದು ಅವರು ಹೇಳಿದ್ರು. ಅದೇ ಹೊತ್ತಿಗೆ ಬ್ರೆಜಿಲ್ನ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಕೂಡ ಆಮಂತ್ರಣ ಬಂದಿದೆ ಅಂತ ಹೇಳಿದ್ರು. ಇನ್ನು ಸೌತ್ ಆಫ್ರಿಕಾಕ್ಕೆ ಕೂಡ ಕಾಗದ ಹೋಗಿದೆ. ಇವರಿಗೆಲ್ಲ ತಿಂಗಳ ಮೊದಲೇ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದಾರೆ. ಭಾರತ ಅನ್ನೋದು ಒಂದು ಇದೆ, ಆಪರೇಷನ್ ಸಿಂಧೂರ್ ಆಗಿದೆ, ಮೋದಿಜಿ ತಾಕತ್ತು ಇವರಿಗೆಲ್ಲ ಗೊತ್ತಿದೆ. ಆದ್ರೂ ಕೂಡ ಕೆನಡಾ ಮೋದಿಯನ್ನ ಇಗ್ನೋರ್ ಮಾಡ್ತಾ ಇತ್ತು. ಈ 8 ದಿನಗಳು ಇರುವಾಗ, ಕೇವಲ 8 ದಿನಗಳಿರುವಾಗ ಭಾರತಕ್ಕೆ ಈ ಸಮಿಟ್ಗೆ ಬನ್ನಿ ಅಂತ ಆಹ್ವಾನವನ್ನ ಕಳಿಸಿದೆ. ಕೆನಡಾ ಭಾರತಕ್ಕೆ G7 ಶೃಂಗಸಭೆಯ ಆಹ್ವಾನವನ್ನ ಕೊಡದೇ ಇದ್ದ ಸಂದರ್ಭದಲ್ಲಿ ಅನೇಕ ರೀತಿಯ ಚರ್ಚೆ ದೇಶದಲ್ಲಿ ಆಗಿತ್ತು. ಅಲ್ಲದೆ ಈ ಶೃಂಗಸಭೆಯ ಸರ್ವೋಚ್ಚ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಗಿ ಬ್ರೆಜಿಲ್ ಅನ್ನ ಮತ್ತೆ ಅದರ ಅಧ್ಯಕ್ಷರಾಗಿ ಸೌತ್ ಆಫ್ರಿಕಾವನ್ನ ಆಯ್ಕೆ ಮಾಡಿದೆ. ಇನ್ನು ಅಮೆರಿಕದ ಜೊತೆಗೆ ಗುದ್ದಾಟ ಮಾಡ್ತಲೇ ಇರುವಂತ ಮೆಕ್ಸಿಕೋ ಕೆನಡಾದ ಕಾರ್ಯತಂತ್ರದ ಲೆಕ್ಕಾಚಾರಕ್ಕೆ ಹೊಂದಿಕೊಳ್ಳುತ್ತದೆ ಅಂತ ಅದನ್ನ ಕೂಡ ಆಹ್ವಾನ ಕೊಟ್ಟು ಕರೆಸಿದ್ದಾರೆ ಕೆನಡಾ. ಆಮೇಲೆ ಆಸ್ಟ್ರೇಲಿಯಾ ಹೇಗಿದ್ರು ಕೂಡ ಕೆನಡಾದ ಮಿತ್ರ ರಾಷ್ಟ್ರ ಅದು. ಆದ್ರೆ ಭಾರತವನ್ನ ಕೈ ಬಿಟ್ಟಿದ್ದ ಕೆನಡಾ ಈ ಬಗ್ಗೆ ಮೌನ ಆಗಿತ್ತು. ಸ್ವತಃ ಭಾರತ ಕೂಡ ಅದರ ಬಗ್ಗೆ ಯಾವುದೇ ಮಾತನ್ನ ಆಡ್ಲಿಲ್ಲ. ಕಾಂಗ್ರೆಸ್ ಇದನ್ನ ರಾಜತಾಂತ್ರಿಕ ಎಡವಟ್ಟು ಅಂತ ಕರೆದಿತ್ತು. ಅಮೆರಿಕಕ್ಕೆ ಇಂಡೋ ಪಾಕ್ ಸಂಘರ್ಷದ ವಿಚಾರದಲ್ಲಿ ಸೀಸ್ ಫೈರ್ಗೆ ಅವಕಾಶ ನೀಡಿದ ನಂತರ ಈ ಕೆನಡಾ ಆಹ್ವಾನ ಕೊಡದೇ ಇರೋದಿದೆಯಲ್ಲ, ಇದೊಂದು ದೊಡ್ಡ ಪ್ರಮಾದ ಅಂತ ಜೈರಾಮ್ ರಮೇಶ್ ಅವರು ಎಕ್ಸ್ ನಲ್ಲಿ ಹೇಳಿದ್ರು. ಈಗ ಭಾರತದ ವಿರೋಧ ಪಕ್ಷಗಳ ನಾಯಕರನ್ನ ಒಳಗೊಂಡಂತ ಒಂದು ಟೀಮ್ ವಿದೇಶಗಳೆಲ್ಲ ಹೋಗಿ ಓಡಾಡಿ ಭಾರತದ ಪರ ವಕಾಲತ್ತು ಮಾಡಿಕೊಂಡು ಬರುವಂತೆ ಮೋದಿಜಿ ಅವರು ಕಳಿಸಿದ್ದೆಲ್ಲ ನಿಮಗೆ ಗೊತ್ತೇ ಇದೆ. ಈಗ ಕೊನೆಯ ಗಳಿಗೆಯಲ್ಲಿ ಮೋದಿಜಿ ಅವರನ್ನ ಕರೆಸಿದ್ದಾರೆ. G7 ಅಲ್ಲಿ ವಿಶ್ವ ನಾಯಕರ ಜೊತೆಗೆ ಕೂತು ನರೇಂದ್ರ ಮೋದಿ ಅವರಿಗೆ ಭಾರತದ ನರೇಟಿವ್ ಗಳನ್ನ ಹೇಳುವಂತ ಅವಕಾಶ ಸಿಕ್ಕಿದೆ. ಸ್ವತಃ ಈ ಶೃಂಗಸಭೆಯಲ್ಲಿ ಇರ್ಲಿಕ್ಕಿರುವವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಮುಖಾಮುಖಿಯಾಗಿ ಮಾತನಾಡುವ ಅವಕಾಶ ಕೂಡ ಇದೆ. ಪದೇ ಪದೇ ನಾನು ಯುದ್ಧ ನಿಲ್ಲಿಸಿದೆ ಅಂತ ಜಪ ಮಾಡ್ತಾ ಬಂದವರಲ್ಲಿ ಹೋದವರೆಲ್ಲ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೊಗಳಿಕೊಳ್ಳುವಂತ ಟ್ರಂಪ್ಗೆ ಟಕ್ಕರ್ ಕೊಡೋದಕ್ಕೆ ಮೋದಿಜಿ ಅವರಿಗೆ ಇದೊಂದು ಚಾನ್ಸ್. ಈ ಚಾನ್ಸ್ ಅನ್ನು ಅವರು ಬಳಸ್ಕೊಳ್ತಾರೋ ಇಲ್ವೋ ನೋಡ್ಬೇಕು. ಕೊನೆ ಗಳಿಗೆಯಲ್ಲಿ ಆಹ್ವಾನ ಬಂದರೂ ಕೂಡ ಕೆನಡಾದಲ್ಲಿರುವ ಕೆಲವು ಖಲಿಸ್ತಾನಿ ಪರ ಗುಂಪುಗಳು ಸಂಘಟನೆಗಳೇನಿದಾವೆ ಅವು ಪ್ರತಿಭಟನೆಗಳನ್ನ ಮಾಡ್ತವೆ. ಅದನ್ನ ಎದುರಿಸಬೇಕಾಗ್ತದೆ ಭಾರತ. ಆಲ್ಬರ್ಟಾದ ಕನನಾಸ್ಕಿಸ್ ನಲ್ಲಿ ನಡೆಯಲಿರುವಂತಹ ಶೃಂಗಸಭೆಯ ಸ್ಥಳಕ್ಕೆ ಭಾರಿ ಭದ್ರತೆಯನ್ನು ಹಾಕಲಾಗಿದೆ. ಅಲ್ಲಿ ನಡೆಯುವಂತಹ ಪ್ರತಿಭಟನೆಗಳನ್ನ ಶೃಂಗಸಭೆಗೆ ಬರುವಂತ ವಿಶ್ವ ನಾಯಕರಿಗೆ ತೋರಿಸೋದಕ್ಕೆ ಲೈವ್ ಸ್ಟ್ರೀಮ್ ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬರುವ ನಾಯಕರ ಮುಂದೆ ತಮ್ಮ ಹಕ್ಕುಗಳಿಗಾಗಿ ಪ್ರತಿಭಟನೆಯನ್ನು ಮಾಡುವ ಹಕ್ಕು ಎಲ್ರಿಗೂ ಇದೆ ಅಂತ ಕೆನಡಾ ಹೇಳ್ಕೊಂಡಿದೆ. ಆದ್ರೆ ನಾಯಕರ ಹತ್ತಿರ ಹೋಗಿ ಪ್ರತಿಭಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಪ್ರತಿಭಟನೆಯನ್ನ ವಿಶ್ವ ನಾಯಕರಿಗೆ ತೋರಿಸಲಿಕ್ಕೆ ಅಂತ ಈ ವಿಡಿಯೋ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಭಾರತೀಯ ರಾಜತಾಂತ್ರಿಕ ಕಚೇರಿಗಳ ಹೊರಗೆ ನಡೀತಾ ಇರುವಂತಹ ಖಲಿಸ್ತಾನಿ ಪ್ರತಿಭಟನೆಗಳು ಭಾರತ ಮತ್ತೆ ಕೆನಡಾದ ನಡುವಿನ ಸಂಘರ್ಷಕ್ಕೆ ಬಹಳ ಹಿಂದಿನಿಂದಲೂ ಕಾರಣ ಆಗಿತ್ತು. ಭಾರತ ಖಲಿಸ್ತಾನಿ ಪರ ಹೋರಾಟವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಆದ್ರೂ ಕೂಡ ಕೆನಡಾದಲ್ಲಿ ಅವರು ಶಾಂತಿಯುತ ಪ್ರತಿಭಟನೆಗಳನ್ನ ಮಾಡ್ತಾ ಬಂದ್ರು. ಹಾಗಾಗಿ ಕೆನಡಾ ಅದನ್ನ ಇವರ ಶಾಂತಿಯುತ ಪ್ರತಿಭಟನೆಗಳನ್ನ ಕೆನಡಾದ ಕಾನೂನಿನ ಅಡಿಯಲ್ಲಿ ರಕ್ಷಿಸಲಾಗಿದೆ ಅಂತ ಸಮರ್ಥನೆ ಮಾಡಿಕೊಂಡಿತ್ತು. ಕೆನಡಾ ಈಗ ಈ G7 ಶೃಂಗಸಭೆಯನ್ನ ನಡೆಸ್ತಾ ಇದೆ. ಈ ದೇಶದೊಂದಿಗಿನ ಭಾರತದ ಸಂಬಂಧ ಹಾಳಾಗಿ 20 ತಿಂಗಳಾಗ್ತಾ ಬಂದಿದೆ. 2023 ಸೆಪ್ಟೆಂಬರ್ ನಲ್ಲಿ ಆಗಿನ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರು ಸಂಸತ್ತಿನಲ್ಲಿ ಭಾರತದ ಮೇಲೆ ಒಂದು ದೊಡ್ಡ ಆರೋಪವನ್ನ ಮಾಡಿದ್ರು. ಭಾರತೀಯ ಏಜೆಂಟ್ಗಳು ಕೆನಡಾದಲ್ಲಿರುವಂತಹ ಅದರ ಪ್ರಜೆ ಹರ್ದೀಪ್ ಸಿಂಗ್ ನಿಜ್ಜರ್ ಅವರನ್ನ ಹತ್ಯೆಯನ್ನ ಮಾಡಿದ್ದಾರೆ, ಅದರಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಅಂತ ಅವರು ಆರೋಪವನ್ನ ಮಾಡಿದ್ರು. ಹರ್ದೀಪ್ ಸಿಂಗ್ ಅನ್ನ ಭಾರತ ಖಲಿಸ್ತಾನಿ ಭಯೋತ್ಪಾದಕ ಅಂತ ಕರೆದಿದೆ. ಈ ಆರೋಪ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಈ ಆರೋಪವನ್ನ ಭಾರತ ತಿರಸ್ಕರಿಸಿತ್ತು. ಆಗ ಭಾರತ ಮತ್ತೆ ಕೆನಡಾದ ಮಧ್ಯೆ ಇದ್ದಂತ ಸಂಬಂಧ ಹಾಳಾಗ್ತಾ ಹೋಯಿತು. ಅಂದಿನಿಂದ ಎರಡೂ ದೇಶಗಳಲ್ಲಿ ಪರಸ್ಪರ ರಾಯಭಾರಿಗಳನ್ನು ಕೂಡ ಹೊಂದಿಲ್ಲ. ಇವತ್ತು ಭಾರತದಲ್ಲಿ ಕೆನಡಾದ ರಾಯಭಾರಿ ಇಲ್ಲ, ಕೆನಡಾದಲ್ಲಿ ಭಾರತದ ರಾಯಭಾರಿಗಳು ಇಲ್ಲ. ಎರಡೂ ರಾಯಭಾರಿ ಕಚೇರಿಗಳಲ್ಲಿ ಕೇವಲ ಸ್ಟಾಫ್ಗಳು ಮಾತ್ರ ಇದ್ದಾರೆ. ಕೆನಡಾದಲ್ಲಿ 2025 ಶೃಂಗಸಭೆ ಆಗ್ತದೆ ಅಂತ ಘೋಷಣೆ ಆದಾಗ ಅದರ ಅಧ್ಯಕ್ಷತೆಯನ್ನು ಟ್ರೂಡೋ ಅವರು ವಹಿಸಲಿಕ್ಕಿದ್ದಾರೆ ಅಂತ ಭಾವಿಸಲಾಗಿತ್ತು. ಯಾಕಂದ್ರೆ 2026 ಅವರ ಸಂಸದೀಯ ಅವಧಿ ಇರ್ತದೆ. ಆದ್ರೆ ಆ ಸಮಯದಲ್ಲಿ ಭಾರತವನ್ನ ಆಹ್ವಾನಿಸುವಷ್ಟು ದ್ವಿಪಕ್ಷೀಯ ಸಂಬಂಧಗಳು ಸುಧಾರಿಸ್ತವೆ ಅಂತ ನಿರೀಕ್ಷೆ ಇರಲಿಲ್ಲ. ಈಗ ಅಲ್ಲಿನ ಪ್ರಧಾನಿ ಚೇಂಜ್ ಆಗಿದ್ದಾರೆ.
ಭಾರತದ ಜೊತೆಗಿನ ಸಂಬಂಧ ಸರಿಯಾಗೋದಕ್ಕೆ ಸ್ಟೆಪ್ ತೆಗೆದುಕೊಳ್ತಾ ಇದ್ದೇವೆ. ಆದ್ರೆ ಕಾನೂನಿನಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ನಿಜ್ಜರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಏನು ನಾವು ಮಾಡ್ತಾ ಇದ್ದೇವೋ ಅದಕ್ಕೆ ಸಂಬಂಧಿಸಿದ ತನಿಖೆಯನ್ನು ನಡೆಸ್ತೇವೆ ಅಂತ ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಅವರು ಹೇಳಿದ್ದಾರೆ. ಈ ಅನಿತಾ ಆನಂದ್ ಆಗ್ಲೇ ಹೇಳಿದಾಗೆ ಭಾರತ ಮೂಲದ ಮಹಿಳೆ. ಆದ್ರೂ ಇಷ್ಟು ದಿನ ಕಾಯಿಸಿ ಕೆಲವು ದಿನಗಳಿರುವಾಗ ನೆನಪಾದವರಂತೆ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಮೋದಿಜಿ ಏನು ಮಾತನಾಡ್ತಾರೆ ಅಂತ ನೋಡ್ಬೇಕು. ಖಲಿಸ್ತಾನಿಗಳು ಕೆನಡಾದಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆಯ ಬಗ್ಗೆ ಮೋದಿಜಿ ಅವರು ಏನು ಮಾತನಾಡ್ತಾರೆ, ಹಾಳಾಗಿ ಹೋಗಿರುವ ಕೆನಡಾ ಭಾರತದ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡ್ಲಿಕ್ಕಿದ್ದಾರೆ, ನಿಜ್ಜರ ಹತ್ಯೆಯಲ್ಲಿ ಭಾರತ ಭಾಗಿಯಾಗಿದೆ ಅಂತ ಕೆನಡಾ ಮಾಡ್ತಿರುವ ಆರೋಪಗಳ ಬಗ್ಗೆ ಅವರ ಮುಂದೆ ಕೆನಡಾದ ಮುಂದೆಯೇ ಮೋದಿಜಿ ಅವರು ಉತ್ತರ ಕೊಡ್ತಾರೋ ನೋಡ್ಬೇಕು. ಆದ್ರೆ ಅದರ ಜೊತೆಗೆ ಅಮೆರಿಕದ ಅಧ್ಯಕ್ಷ ಕೂಡ ಟ್ರಂಪ್ ಕೂಡ ಆ ಶೃಂಗಸಭೆಯಲ್ಲಿ ಇರ್ತಾರೆ. ಅವರು ಈ ಭಾರತದಲ್ಲಿ ಯುದ್ಧ ನಿಲ್ಲಿಸಿದೆ, ಪಾಕಿಸ್ತಾನ ಯುದ್ಧ ನಿಲ್ಲಿಸಿದೆ ಅಂತ ಆಗಾಗ ಜಪ ಮಾಡ್ತಾರಲ್ಲ, ಕತೆ ಹೇಳ್ತಾರಲ್ಲ, ಆತನ ಬಾಯಿಯನ್ನ ಮುಚ್ಚಿಸಲು ಮೋದಿ ಗುಡುಗು ಸಿಡಿಲಿನ ಮಾತನಾಡ್ತಾರೋ ನೋಡ್ಬೇಕಾಗಿದೆ. ಬಹುಶಃ ಮೋದಿಜಿಗೆ ತನ್ನ ಸರ್ಕಾರದ ವಿಫಲ ವಿದೇಶಾಂಗ ನೀತಿ ಅರ್ಥ ಆಗ್ತಾ ಇದೆ ಅಂತ ಅನ್ನಿಸ್ತದೆ ಒಮ್ಮೊಮ್ಮೆ. ಅದಕ್ಕೋ ಏನೋ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಭಾರತದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಮಾತನಾಡೋದಕ್ಕೆ ಶಶಿ ತರೂರ್, OIC ಅಂತಹ ಇಂಗ್ಲಿಷ್ ಮಾತನಾಡುವ ಸಮರ್ಥವಾಗಿ ಭಾರತವನ್ನ ಮಂಡನೆ ಮಾಡಬಲ್ಲವರನ್ನ ಕಳಿಸಿದೆ. ಆದ್ರೂ ನಮ್ಮ ಮೋದಿಜಿಯನ್ನ ಕೆನಡಾ ಇಗ್ನೋರ್ ಮಾಡಿ ಕೊನೆಯ ಗಳಿಗೆಯಲ್ಲಿ ಇನ್ವೈಟ್ ಮಾಡಬಾರ್ದಾಗಿತ್ತು, ಮೊದಲೇ ಇನ್ವೈಟ್ ಮಾಡಬೇಕಾಗಿತ್ತು. ಅವರೆಲ್ಲ ವಿಶ್ವ ನಾಯಕರಾದ್ರೆ ನಮ್ಮ ಮೋದಿಜಿಯವರು ವಿಶ್ವ ಗುರು ಅಲ್ವಾ? ಈ ಬಾರಿ ಮೋದಿಜಿ G7ಗೆ ಹೋಗೋದು ಒಂದು ಸಣ್ಣ ವಿಚಾರ ಅಲ್ಲ. ಅಲ್ಲಿ ಹೋಗಿ ಹೇಗೆ ನಡೆದುಕೊಳ್ತಾರೆ ಎನ್ನುವುದು ಭಾರತ ಏನು ಎನ್ನುವುದನ್ನ ಜಗತ್ತಿಗೆ ತೋರಿಸಿಕೊಳ್ಳಿಕ್ಕಿದೆ. ಎಂದಿನಂತೆ ಕತೆ ಹೇಳೋದಕ್ಕೆ ಶುರು ಮಾಡಿದ್ರೆ ಸರಿಯಾಗಿರೋದಿಲ್ಲ. ಈ ಬಾರಿ ಕೆನಡಾ ಮತ್ತೆ ಅಮೆರಿಕ ಎರಡನ್ನು ಕೂಡ ಮೋದಿಜಿ ಅವರು ಎದುರಿಸಬೇಕಾಗಿದೆ. ಎಸ್, ಅವರ ಇಂಗ್ಲಿಷ್ ವೀಕ್ ಇರ್ಬೋದು, ಒನ್ ವೇ ಟಾಕ್ ಅವರಿಗೆ ಮಾತ್ರ ತುಂಬಾ ಇಷ್ಟ ಆಗಿರ್ಬೋದು. ಒನ್ ವೇ ಟಾಕ್ ಎದುರಿಗೆ ಅಕ್ಷಯ್ ಕುಮಾರ್ ಅಂತವ್ರು ಯಾರಾದ್ರೂ ಕೂತಿದ್ರೆ ಅವರು ಮಾತನಾಡ್ತಾರೆ, ಪ್ರೆಸ್ ಮೀಟ್ ಮಾಡಲ್ಲ. ಆದ್ರೆ ಈ ಬಾರಿ ತನ್ನೊಂದಿಗೆ ಜಗಳ ಕೇಳಿದಿರುವಂತ ಕೆನಡಾ ಮತ್ತೆ ಅಮೆರಿಕದ ಎರಡೂ ದೇಶಗಳು ಅವರ ಮುಂದೆ ಬರ್ತವೆ. ಇವರಿಗೆ ಮೋದಿಜಿ ಯಾವ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ ಎನ್ನುವುದು ಗೊತ್ತಿಲ್ಲ.